ಈ GMIT ಬಾಯ್ಸ್ಗಳು ಪದೇ ಪದೇ ಈಗ GMITಯಲ್ಲಿ ಕೂತ್ಕೊಂಡು ಪದೇ ಪದೇ ಸಿದ್ದೇಶ್ವರನ ಮಿಸ್ಗೈಡ್ ಮಾಡಿದ್ರು GMIT ಬಾಯ್ಸ್ಗಳು. ಸೋಲಕ್ಕೆ ಇವರೇ ಕಾರಣ, ಸಂಪೂರ್ಣವಾಗಿ ಸೋಲಕ್ಕೆ ಇವರೇ ಕಾರಣ. ಕೂತ್ಕೊಂಡು GMITಯಲ್ಲಿ ಪದೇ ಪದೇ ಮಿಸ್ಗೈಡ್, ಅವ್ರು ಹಿಂಗೆ ಇವ್ರು ಹಿಂಗೆ, ಯಾರನ್ನು ಕರೆಯೋದೇ ಬೇಡ, ನಾವೇ ಜಿಲ್ಲೆಯಲ್ಲಿ ಪ್ರವಾಸ ಮಾಡೋಣ. ರೇಣುಕಾಚಾರ್ಯ ಯಾವ ತಾಲೂಕಿಗೆ ಕರೀಲಿಲ್ಲ ಅವರು. ಅವ್ರ ಉದ್ದೇಶ ಏನಿತ್ತೇನೋ. ಅವರೊಬ್ಬ ಜಿಲ್ಲೆಯಲ್ಲಿ ವೇಗವಾಗಿ ಬೆಳೀತಕ್ಕಂಥ ನಾಯಕ ಅವರು. ಈಗ ಸಹಿಸ್ಕೊಳಕ್ಕಾಗ್ತಾಯಿಲ್ಲ ಅವ್ರಿಗೆ. ಪದೇ ಪದೇ ಅವ್ರ ಬಗ್ಗೆ ಸುದ್ದಿಗೋಷ್ಠಿ ಮಾಡೋದು, ಹಗುರವಾಗಿ ಮಾತಾಡೋದು. ಇಂಥ ಮಾತನ್ನು ನಾವು ಯಾರು ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವರು TRP ರಾಜಕಾರಣ ಮಾಡ್ತಾಯಿಲ್ಲ. TRPಗೋಸ್ಕರ ಆಗಲೇ 3 ಬಾರಿ ಶಾಸಕರಾಗಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಅವರು ಕೊರೋನಾ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದಂತ ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಆ ರೀತಿಯಲ್ಲಿ ಕೆಲಸ ಮಾಡಿ ಅವರು ಪ್ರಚಾರ ಪ್ರಿಯರಾದ್ರೂ ಇವ್ರು ಯಾವುದೋ ಹೋಗಿ TRPಗೋಸ್ಕರ ಅವರು ಯಾವುದೇ ಮೀಡಿಯಾದ ಮುಂದೆ ಓದ್ತಕ್ಕಂತಾರಲ್ಲ. ಈಗೇನಾದ್ರು ಅನ್ಗೋಡಿ ವೀರೇಶ್ ಅವರಿಗೆ ಗೀಳಿದೆ. ಈಗ ನಾನು ಜಾಸ್ತಿ ಮೀಡಿಯಾದ ಮುಂದೆ ಹೋದರೆ ನಾನು ನಾಯಕ ಆಗ್ತೀನಿ ಅಂತ ದೃಷ್ಟಿ ಇಟ್ಕೊಂಡು ಅನ್ಗೋಡಿ ವೀರೇಶ್ ಅವರಿಗೆ ಹೋಗ್ತಿದ್ದಾರೆ.